ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಸ್ಟ್ರೇಂಜರ್ ಡೇಂಜರ್ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಚೆನ್ನಾಗಿ ಕ್ಯೂಟ್ ಆಗಿ ಮುದ್ದಾಗಿ ಗುಂಡಕ್ಕೆ ಇದ್ದಾಳೆ. ಅವಳ ರೂಮ್ ಅಲ್ಲಿ ಕೂತು ಇವಾಗ ಹೊಸದಾಗಿ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿರೋ ಹುಡುಗನ ಜೊತೆ ಚಾಟ್ ಮಾಡ್ತಾ ಇದ್ದಾಳೆ. ನನಗೆ ನಿನ್ನ ನಗು ತುಂಬಾನೇ ಇಷ್ಟ ಆಯ್ತು ಅಂತ ಹುಡುಗ ಮೆಸೇಜ್ ಮಾಡ್ಬೇಕಾದ್ರೆ ಹುಡುಗಿ ಫುಲ್ ಖುಷಿ ಆಗ್ಬಿಟ್ಟು ಅವಳ ಬೆಡ್ ಅಲ್ಲಿ ಬಿದ್ದು ಒದ್ದಾಡ್ತಾಳೆ. ನೀನು ತುಂಬಾ ಫ್ಲರ್ಟ್ ಮಾಡ್ತೀಯಾ ಅಂತ ಹುಡುಗಿ ಮೆಸೇಜ್ ಮಾಡಿದ್ರೆ, ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಮಾಡಲ್ಲ ಬಿಡು ಅಂತ ಹುಡುಗ ಹೇಳ್ಬೇಕಾದ್ರೆ, ಇಲ್ಲ ಪರವಾಗಿಲ್ಲ ನನಗೆ ಇಷ್ಟ ಆಗುತ್ತೆ ಅಂತ ಹುಡುಗಿ ಹೇಳ್ತಾ ಇದ್ದಾಳೆ. ಆದ್ರೂ ಇವಾಗ 5 ದಿನದ ಹಿಂದೆ ಫೇಸ್ಬುಕ್ ಅಲ್ಲಿ ನಾವು ಕನೆಕ್ಟ್ ಆಗಿದ್ದು ಅಷ್ಟೇ. ನನಗೆ ನಿನ್ನ ಬಗ್ಗೆ ಏನುವೇ ಗೊತ್ತಿಲ್ವಲ್ಲ. ಅದಕ್ಕೆ ಹುಡುಗ, ಸ್ವಲ್ಪ ದಿನದಲ್ಲಿ ನನಗೆ ನೀನು ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ಯಾ, ಪ್ರೀತಿ ಅನ್ನೋದು ಟೈಮ್ ನೋಡ್ಕೊಂಡು ಬರುತ್ತಾ ಅಂತ ಹೇಳಿದ ತಕ್ಷಣ ಹುಡುಗಿ ಫುಲ್ ಖುಷಿ ಆಗ್ಬಿಟ್ಟು, ಅವನಿಗೆ ನಾನು ಇಷ್ಟ ಆದೆ, ಅವನು ನನ್ನನ್ನ ಲವ್ ಮಾಡ್ತಾ ಇದ್ದಾನೆ ಅಂತ ಓವರ್ ಆಗಿ ಖುಷಿ ಆಗ್ತಾ ಇದ್ದಾಳೆ. ಆವಾಗ ತಾಯಿ, ಋಷಿ ನಿನ್ನ ಫ್ರೆಂಡ್ ರೋಹನ್ ಬಂದಿದ್ದಾನೆ ನೋಡು ಅಂತ ಹೇಳ್ಬೇಕಾದ್ರೆ, ಬಂದೆ ಅಮ್ಮ ಅಂತ ಹೇಳ್ಬಿಟ್ಟು, ಅಮ್ಮ ಕರೀತಾ ಇದ್ದಾರೆ, ನಾನು ಆಮೇಲೆ ಮೆಸೇಜ್ ಮಾಡ್ತೀನಿ ಅಂತ ಮೆಸೇಜ್ ಕಳಿಸ್ಬೇಕಾದ್ರೆ ಅದಕ್ಕೆ ಹುಡುಗ, ಹಾಗಾದ್ರೆ ಕಿಸ್ ಕೊಡು ಅಂತ ಕೇಳ್ತಾವನೆ. ಹುಡುಗಿನು ಇನ್ನ ತುಂಬಾ ಖುಷಿ ಆಗ್ಬಿಟ್ಟು ಕಿಸ್ ಇಮೋಜಿ ಕಳಿಸ್ತಾ ಇದ್ದಾಳೆ ಅಂತ. ಆಮೇಲೆ ಅವಳ ಬೆಸ್ಟ್ ಫ್ರೆಂಡ್ ಜೊತೆ ಕೂತು ಓದುತ್ತಾ ಇರ್ಬೇಕಾದ್ರೆ ಅವನ ಹತ್ರ ಈ ಲವ್ ಬಗ್ಗೆ ಶೇರ್ ಮಾಡ್ಕೋತಾಳೆ. ಅದಕ್ಕೆ ರೋಹನ್, 5 ದಿನದ ಹಿಂದೆ ಫೇಸ್ಬುಕ್ ಅಲ್ಲಿ ಕನೆಕ್ಟ್ ಆಗಿದ್ಯಾ ಅಷ್ಟೇ, ಅವನೇನು ರಾಜಕುಮಾರನ ಏನು, ಅವನನ್ನ ಮದುವೆ ಮಾಡ್ಕೊಂಡು ರಾಜಕುಮಾರಿ ಆಗ್ತೀಯಾ ಏನು, ನಿನಗೆ ತಲೆಗಿಲೆ ಕೆಟ್ಟೋಗ್ಬಿಟ್ಟಿದ್ಯಾ, ಸ್ಟ್ರೇಂಜರ್ ಡೇಂಜರ್ ಹುಷಾರಾಗಿರು, ಅವನ ಪ್ರೊಫೈಲ್ ಪಿಕ್ಚರ್ ನಿಜವಾಗಿರಲ್ಲ, ಏಜ್ ಎಷ್ಟು ಅಂತ ಕ್ಲಿಯರ್ ಆಗಿರಲ್ಲ ಅಂತ ಹುಡುಗ ಅಡ್ವೈಸ್ ಮಾಡಿದ್ರೆ ಅವನಿಗೆ ಹೊಡೆದ್ಬಿಟ್ಟು, ಲೋ ಏನು ನಮ್ ತಾಯಿ ತರಾನೇ ಮಾತಾಡ್ತಾ ಇದೀಯಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಫಸ್ಟ್ ಟೈಮ್ ಲವ್ ಮಾಡ್ತಾ ಇದ್ದೀನಿ ಗೊತ್ತಾ, ಅವನನ್ನ ಪ್ರೀತಿ ಮಾಡಿ ಈ ಪ್ರಪಂಚವನ್ನೇ ಸುತ್ತುತ್ತೀನಿ ಅಂತ ಹುಡುಗಿ ಡೈಲಾಗ್ ಹೇಳ್ಬೇಕಾದ್ರೆ, ಓ ಪ್ರಪಂಚವನ್ನೇ ಓಕೆ ಅಂತ ಹುಡುಗ ಕಿಂಡಲ್ ಮಾಡ್ತಾವನೆ. ನೋಡು, ಆಮೇಲೆ ನಿಮ್ಮ ತಾಯಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ, ಫಸ್ಟ್ ಆ ಸ್ಟ್ರೇಂಜರ್ ಡೇಂಜರ್ ನ ಕಟ್ ಮಾಡು, ಅವನ ಜೊತೆ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡು, ನೀನೇನಾದ್ರೂ ಮೆಸೇಜ್ ಮಾಡ್ತಾ ಇದೀಯಾ ಅಂತ ಗೊತ್ತಾದ್ರೆ ನಿಮ್ಮ ತಾಯಿಗೆ ಹೇಳ್ಬಿಡ್ತೀನಿ ಗೊತ್ತಾ, ಈ ಪ್ರಪಂಚದಲ್ಲಿ ಈ ಭೂಮಿಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ, ಲೂಸ್ ಆಗಿ ಆಡೋದನ್ನ ಬಿಡು, ನೀನು ಅಡ್ವೈಸ್ ಮಾಡೋದನ್ನ ಬಿಡು. ನೋಡ್ದ ಎಷ್ಟು ಕ್ಯೂಟ್ ಆಗಿ ನನಗೆ ಮೆಸೇಜ್ ಮಾಡಿದಾನೆ ಅಂತ. ರೋಹನ್ ಫೋನ್ ನ ತಗೊಂಡು ಮೆಸೇಜಸ್ ನ ನೋಡ್ತಾವನೆ. ಆ ಮೆಸೇಜಸ್ ನ ನೋಡ್ಬಿಟ್ಟು ವಾಂತಿ ಬರೋ ತರ ಆಕ್ಟ್ ಮಾಡಿ, ಲೇ ಈ ತರ ಪಿಕಪ್ ಲೈನ್ಸ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೇನೆ ಸಿಗುತ್ತೆ, ಇದನ್ನೆಲ್ಲ ನೋಡಿ ನೀನ್ ಆಸೆ ಇಟ್ಕೋತೀಯಾ. ಅದಕ್ಕೆ ಹುಡುಗಿ ಕೋಪ ಮಾಡ್ಕೊಂಡು ಅವಳ ರೂಮಿಗೆ ಹೋಗ್ತಾವಳೆ. ಆವಾಗ ಕೂಡ ರೋಹನ್ ಸ್ಟ್ರೇಂಜ್ ಡೇಂಜರ್ ಅಂತ ಅವಳಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾವನೆ. ಆವತ್ತು ರಾತ್ರಿ ಆ ಹುಡುಗನಿಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ ಋಷಿ. ಆದ್ರೆ ಇವಳ ವಿಡಿಯೋನ ಮಾತ್ರ ಆ ಹುಡುಗ ನೋಡೋಕೆ ಆಗುತ್ತೆ. ಅವನ ಸ್ಕ್ರೀನು ಬ್ಲಾಕ್ ಆಗಿ ಬರ್ತಾ ಇದೆ. ಅದಕ್ಕೆ ಋಷಿ, ನೀನು ಮಾತ್ರ ನನ್ನನ್ನ ನೋಡೋಕೆ ಆಗ್ತಾ ಇದೆ, ನಾನು ನಿನ್ನನ್ನ ನೋಡೋದು ಬೇಡ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ, ನನ್ನ ವಿಡಿಯೋ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇದೆ ಬೇಬಿ, ಅದಕ್ಕೆ ಸ್ಕ್ರೀನ್ ಬ್ಲಾಕ್ ಆಗಿದೆ ಅಂತ ಹೇಳ್ತಾನೆ ಅಮಿತ್ ಅನ್ನೋ ಹುಡುಗ. ಅದಕ್ಕೆ ಋಷಿ, ಆಕ್ಚುಲಿ ನನ್ನ ಫ್ರೆಂಡ್ ರೋಹನ್ ಹತ್ರ ಹೇಳ್ಕೊಂಡೆ, ಅವನು ಹೇಳ್ದ ಅವೆಲ್ಲ ಸುಳ್ಳು, ಫೇಕ್ ಐಡಿಯಾ ಅಂತ. ಅದೇ ತರ ನೀವು ಪಿಕ್ಚರ್ಸ್ ಕೂಡ ಅಪ್ಲೋಡ್ ಮಾಡಿಲ್ಲ, ಇವಾಗ ವಿಡಿಯೋದಲ್ಲಿ ಕೂಡ ನಿಮ್ಮನ್ನ ನೋಡೋಕೆ ಆಗ್ತಾ ಇಲ್ಲ ಅಂತ ಹುಡುಗಿ ಡೌಟ್ ಅಲ್ಲಿ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ, ಹಾಗಾದ್ರೆ ನನ್ನ ಡೌಟ್ ಪಡ್ತಾ ಇದೀಯಾ, ಸರಿ ಬಿಡು ಪರವಾಗಿಲ್ಲ ಅಂತ ಕೋಪ ಮಾಡ್ಕೊಳ್ಳೋ ರೀತಿ ಮಾತಾಡ್ತಾವನೆ. ಅದಕ್ಕೆ ಹುಡುಗಿ, ಇಲ್ಲ ಪರವಾಗಿಲ್ಲ. ಅದಕ್ಕೆ ಹುಡುಗ, ಇವಾಗೇನು ನಿನಗೆ ನನ್ನನ್ನ ನೋಡ್ಬೇಕು ಅಷ್ಟೇ ತಾನೆ, ಮೀಟ್ ಮಾಡೋನ್ವಾ ಡೈರೆಕ್ಟ್ ಅಂತ ಹುಡುಗ ಕೇಳ್ಬೇಕಾದ್ರೆ, ನನಗೂ ಇಷ್ಟಾನೆ, ಆದ್ರೆ ಅಮ್ಮ ನನ್ನನ್ನ ಕಳ್ಸಲ್ಲ ಹೊರಗಡೆ ಅಂತ ಹುಡುಗಿ ಹೇಳಿದ್ರೆ, ಲೇ ಇದು ಪರ್ಸನಲ್ ಮೀಟಿಂಗು ಕಣೆ, ಇದ್ರಲ್ಲಿ ಎಲ್ಲಿ ನಿಮ್ಮ ತಾಯಿ ಬಂದ್ರು ಅಂತ ಹುಡುಗ ಕೇಳ್ತಾವನೆ. ಇಲ್ಲ, ಇಲ್ಲಿಯವರೆಗೂ ನಮ್ಮ ತಾಯಿ ಹತ್ರ ಸುಳ್ಳು ಹೇಳ್ಕೊಂಡು ಹೊರಗಡೆ ಬಂದು ನಾನು ಯಾರನ್ನು ಮೀಟ್ ಮಾಡಿಲ್ಲ. ಹಾಗಾದ್ರೆ ನಾನ್ ಮಾತ್ರ ನಮ್ಮ ತಾಯಿ ಹತ್ರ ಸುಳ್ಳು ಹೇಳ್ಬಿಟ್ಟು ಹೊರಗಡೆ ಬಂದು ಬೇರೆ ಹುಡುಗಿರ್ನ ನೋಡಿ ಮೀಟ್ ಮಾಡ್ತಾ ಇದ್ದೀನಾ? ಆದ್ರೆ ನಿನಗಾಗಿ ಏನ್ ಬೇಕಾದ್ರೂ ನಾನ್ ಮಾಡ್ತೀನಿ, ನೀನು ನನಗಾಗಿ ಮಾಡ್ತೀಯ ಅಲ್ವಾ ಅಂತ ಕೇಳ್ಬೇಕಾದ್ರೆ ಹುಡುಗಿ ಖುಷಿ ಆಗ್ಬಿಟ್ಟು ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ. ಹಾಗಾದ್ರೆ ಕಿಸ್ ಮಾಡು ಅಂತ ಕೇಳಿದ್ರೆ ಹುಡುಗಿನೂ ಕಿಸ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಹುಡುಗ, ನನಗೆ ನಿನ್ನ ಟೀ ಶರ್ಟ್ ಇಲ್ಲದೆ ನೋಡ್ಬೇಕು ಅನ್ಸುತ್ತೆ ಅಂತ ಕೇಳ್ಬೇಕಾದ್ರೆ
ಹುಡುಗಿ ಶಾಕ್ ಆಗ್ಬಿಟ್ಟು ಹಾ ಮೆಂಟಲ ನಿನಗೆ ಅಂತ ಕೇಳ್ತಾಳೆ. ಪ್ಲೀಸ್ ಪ್ಲೀಸ್ ಬೇಬಿ ಲೆಟ್ ಮಿ ಸಿ. ನಾನ್ ತಾನೇ ನೋಡ್ತಾ ಇದ್ದೀನಿ, ಬೇರೆ ಯಾರು? ಪ್ಲೀಸ್ ಬೇಬಿ ನನಗಾಗಿ ಒಂದು ಸಲ ಅಂತ ಕೇಳ್ಬೇಕಾದ್ರೆ ಹುಡುಗಿನೂ ರೆಡಿ ಆಗ್ತಾ ಇದ್ದಾಳೆ. ಹೊರಗಡೆ ಯಾರಾದ್ರೂ ಇದಾರ ಅಂತ ನೋಡ್ಕೊಂಡು ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ನಿಧಾನಕ್ಕೆ ಒಂಥರ ಕನ್ಫ್ಯೂಷನ್, ಭಯ, ಆದ್ರೂ ಒಳಗಡೆ ಒಂಥರ ಖುಷಿ. ನಿಧಾನಕ್ಕೆ ಅವಳ ಟೀ ಶರ್ಟ್ ಅನ್ನ ರಿಮೂವ್ ಮಾಡ್ತಾ ಇದ್ದಾಳೆ ಹುಡುಗಿ. ಪ್ಲೀಸ್ ಬೇಬಿ ಒಂದ್ಸಲ, ಇದು ನಮ್ಮ ಸೀಕ್ರೆಟ್, ಇದು ಹೊರಗಡೆ ಯಾರಿಗೂ ಗೊತ್ತಾಗಲ್ಲ ಅಂತ ಐಸ್ ಇಡ್ತಾ ಇದ್ದಾನೆ ಹುಡುಗ. ಇನ್ನೇನು ಹುಡುಗಿ ಲೈವ್ ಅಲ್ಲಿ ಟೀ ಶರ್ಟ್ ನ ರಿಮೂವ್ ಮಾಡೋ ಚಾನ್ಸ್ ಅಷ್ಟರಲ್ಲಿ ಅಮ್ಮ ಆರುಷಿ ಅಂತ ಕರೆದು ಬಿಡ್ತಾ ಇದ್ದಾರೆ. ಸೊ ಹುಡುಗಿ ಹೆದರ್ಕೊಂಡು ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡಿ ಬಿಡ್ತಾಳೆ. ಆಮೇಲೆ ಹುಡುಗಿ ಕನ್ಫ್ಯೂಷನ್ ಅಲ್ಲಿ ಅವನು ನನ್ನ ಲವ್ ಮಾಡ್ತಾ ಇದ್ದಾನೆ, ಅವನು ನನ್ನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಅಂತ ಕನ್ಫ್ಯೂಷನ್ ಆಗ್ತಾಳೆ. ನೆಕ್ಸ್ಟ್ ದಿನ ಆರುಷಿ ರೋಹನ್ ಹತ್ರ ಎಲ್ಲವನ್ನು ಹೇಳ್ಕೊತಾಳೆ ಎಕ್ಸೆಪ್ಟ್ ಆ ಟೀ ಶರ್ಟ್ ಮ್ಯಾಟರ್ ನ ಬಿಟ್ಟು. ಅದಕ್ಕೆ ರೋಹನ್ ಏನು ಸ್ಟ್ರೇಂಜರ್ ನ ಹೋಗಿ ನೀನು ಮೀಟ್ ಮಾಡ್ತಾ ಇದೀಯಾ, ಅದಕ್ಕೆ ನನ್ನ ಹೇಳ್ಬೇಕಾ? ನಮ್ಮ ಮನೆಗೆ ಬರೋದಾಗಿ ನಿಮ್ಮ ತಾಯಿ ಹತ್ರ ಹೇಳ್ಬಿಟ್ಟು ಆ ಸ್ಟ್ರೇಂಜರ್ ನ ನೋಡೋಕೆ ಹೋಗ್ತೀಯಾ? ಬೇಡಮ್ಮ ತಾಯಿ, ನನ್ನ ಕೈಯಲ್ಲಿ ಆಗಲ್ಲ, ನನ್ನನ್ನ ಇದ್ರ ಒಳಗಡೆ ಇನ್ವಾಲ್ವ್ ಮಾಡಬೇಡ ಅಂತ ರೋಹನ್ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆರುಷಿ ರೋಹನ್ ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾವಳೆ. ರೋಹನ್ ಏನ್ ರೋಹನ್ ಇದು, ನಿನಗೆ ಮಾತ್ರ ನಮ್ಮ ಸ್ಕೂಲಲ್ಲಿ ಇರೋ ಹುಡುಗಿ ಮೇಲೆ ಕ್ರಶ್ ಆದಾಗ ನಾನು ನಿನ್ನ ಜೊತೆ ಹೆಲ್ಪಿಗೆ ಬರ್ಲಿಲ್ವಾ, ಹೆಲ್ಪ್ ಮಾಡ್ಲಿಲ್ವಾ ನಿನಗೆ? ಇವಾಗ ನೀನು ಅದೇ ತರ ನನಗೆ ಹೆಲ್ಪ್ ಮಾಡೋ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ರೋಹನ್ ಆರುಷಿ ಯಶ್ವಿನಿ ನಮ್ಮ ಸ್ಕೂಲಲ್ಲಿ ಓದುತ್ತಾ ಇರೋ ಹುಡುಗಿ, ಸ್ಟ್ರೇಂಜರ್ ಇಲ್ಲ, ಸುಮ್ನೆ ಇರೋ ರೋಹನ್, ಯಾವಾಗ ನೋಡು ಸ್ಟ್ರೇಂಜರ್ ಸ್ಟ್ರೇಂಜರ್ ಅಂತ ಹೇಳೋದನ್ನ ಸ್ಟಾಪ್ ಮಾಡು. ಅವನ ಹೆಸರು ಅಮಿತ್, ಹೇಗೆ ಗೊತ್ತಾಯ್ತು ನಿನಗೆ ಅಂತ ಹುಡುಗ ಕೇಳ್ಬೇಕಾದ್ರೆ ಆಧಾರ್ ಕಾರ್ಡ್ ವರ್ಗು ನಾನು ಚೆಕ್ ಮಾಡಾಯ್ತು ಅಂತ ಹೇಳ್ತಾಳೆ. ಅವನ ಮುಖ ನೋಡಿಲ್ಲ, ಅವನು ಯಾರು ಅಂತ ಸರಿಯಾಗಿ ನಿನಗೆ ಗೊತ್ತಿಲ್ಲ, ನೋಡ್ಬೇಕು ಅಂತ ಇಷ್ಟ ಪಡ್ತಾ ಇದೆಯಲ್ಲ, ನಿನಗೆ ತಲೆ ಕೆಟ್ಟಿದ್ಯಾ ಏನು ಅಂತ ರೋಹನ್ ಕೇಳ್ಬೇಕಾದ್ರೆ ಅದಕ್ಕೆ ಕೋಪ ಮಾಡ್ಕೊಂಡು ಎದ್ದು ಹೋಗ್ತಾಳೆ ಆರುಷಿ. ಇನ್ ಮುಂದೆ ನಿನ್ನ ಹತ್ರ ಏನನ್ನು ಶೇರ್ ಮಾಡ್ಕೊಳ್ಳಲ್ಲ ರೋಹನ್, ನೀನು ತುಂಬಾನೇ ಅಡ್ವೈಸ್ ಮಾಡ್ತೀಯಾ, ಜಡ್ಜ್ ಮಾಡ್ತೀಯಾ ಅಂತ ಆರುಷಿ ಬೇಜಾರಾಗ್ಬೇಕಾದ್ರೆ ಅದಕ್ಕೆ ರೋಹನ್ ಎದ್ದು ಬಂದು ಆರುಷಿ ಹತ್ರ ಹಾ ನೀನು ನನ್ನ ಬೆಸ್ಟ್ ಫ್ರೆಂಡ್, ನಿನಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೂ ಆರುಷಿ ಇದ್ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ ನನಗೆ. ಅದಕ್ಕೆ ಆರುಷಿ ನೀನು ನನ್ನ ಬೆಸ್ಟ್ ಫ್ರೆಂಡ್ ತಾನೆ, ಹಾಗಾದ್ರೆ ನಾನು ಹೇಳೋದನ್ನ ಮಾಡು ಪ್ಲೀಸ್ ಪ್ಲೀಸ್ ರೋಹನ್ ಅಂತ ರೋಹನ್ ಅನ್ನ ಹೇಗೋ ಕನ್ವಿನ್ಸ್ ಮಾಡ್ತಾಳೆ ಆರುಷಿ. ಆದ್ರೂ ಹುಡುಗ ಕನ್ವಿನ್ಸ್ ಆಗ್ತಾ ಇಲ್ಲ. ಅದಕ್ಕೆ ಆರುಷಿ ಸರಿ ಅವರನ್ನ ಮೀಟ್ ಮಾಡಿದ್ರೆ ಏನೇ ಆದ್ರೂ ಸರಿ, ಎಲ್ಲೇ ಮೀಟ್ ಆದ್ರೂ ಸರಿ, ಅದ್ರ ಡೀಟೇಲ್ಸ್ ನ ನಿನಗೆ ಹೇಳ್ತೀನಿ, ಎಲ್ಲವನ್ನು ನಿನ್ನ ಹತ್ರ ಶೇರ್ ಮಾಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಹುಡುಗ ಪ್ರಾಮಿಸ್ ಅಂತ ಕೇಳ್ಬೇಕಾದ್ರೆ ಪ್ರಾಮಿಸ್ ಕಣೋ ಅಂತ ಪ್ರಾಮಿಸ್ ಮಾಡಿ ಹೇಳ್ತಾಳೆ ಆರುಷಿ. ಸರಿ ಓಕೆ, ಯಾವ್ದಾದ್ರು ರೂಮಿಗೋ ಇಲ್ಲ ಮನೆಗೋ ಕರೆದ್ರೆ ನೀನ್ ಹೋಗ್ಬಾರ್ದು, ಎಲ್ಲಾದ್ರೂ ಪಬ್ಲಿಕ್ ಪ್ಲೇಸ್ ಅಲ್ಲೇ ಅವನನ್ನ ನೀನು ಮೀಟ್ ಮಾಡ್ಬೇಕು ಅಂತ ಹೇಳ್ತಾನೆ ರೋಹನ್. ಸರಿ ಅಂತ ಒಪ್ಕೋತಾಳೆ ಆರುಷಿ. ಥ್ಯಾಂಕ್ ಯು ರೋಹನ್. ಅದೇ ತರ ನೆಕ್ಸ್ಟ್ ದಿನ ಆರುಷಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಅವರ ತಾಯಿ ರೂಮಿಗೆ ಹೋಗಿ ಅವರಿಗೆ ಗೊತ್ತಿಲ್ಲದೆ ಲಿಪ್ಸ್ಟಿಕ್ ಪೌಡರು ಎಲ್ಲವನ್ನು ಅವಳ ಹ್ಯಾಂಡ್ ಬ್ಯಾಗ್ ಗೆ ಹಾಕೊಂಡು ಗೊತ್ತಿಲ್ಲದೆ ಬರ್ತಾ ಇದ್ದಾಳೆ. ಆವಾಗ ಕರೆಕ್ಟ್ ಆಗಿ ಅಮ್ಮ ಅಲ್ಲಿಗೆ ಬಂದು ಆರುಷಿ ರೋಹನ್ ಮನೆಗೆ ತಾನೇ ಹೋಗ್ತಾ ಇದೀಯಾ, ಮತ್ತೆ ಏನಕ್ಕೆ ಈ ತರ ಡ್ರೆಸ್ ಮಾಡ್ಕೊಂಡಿದ್ಯಾ? ಹೌದು ಅಮ್ಮ, ಆದ್ರೆ ಯಶ್ವಿನಿನೂ ಬರ್ತಾ ಇದ್ದಾಳೆ, ಅವಳು ಈ ತರ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾಳೆ, ಅವಳ ಮುಂದೆ ನಾನು ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ಈ ತರ ಡ್ರೆಸ್ ಮಾಡ್ಕೊಂಡೆ. ಯಾಕೆ ಆರುಷಿ ಸುಳ್ಳು ಹೇಳ್ತಾ ಇದೀಯಾ? ರೋಹನ್ ಎಲ್ಲವನ್ನು ನನ್ನ ಹತ್ರ ಹೇಳ್ಬಿಟ್ಟ ಅಂತ ಅಮ್ಮ ಕೇಳ್ಬೇಕಾದ್ರೆ ಆರುಷಿ ಹಾಗೆ ನಡ್ಗೋಗ್ತಾ ಇದ್ದಾಳೆ. ಹಾಗೆ ಇಬ್ಬರು ರೋಹನ್ ಅನ್ನ ನೋಡ್ತಾವ್ರೆ. ರೋಹನ್ ಹೇಳ್ದ ಯಾವ್ದೋ ಪಾರ್ಟಿಗೆ ಹೋಗ್ತಾ ಇದೀರಂತಲ್ಲ? ಹಾ ಅಮ್ಮ ಹೌದು ಅಮ್ಮ. ಮಗಳೇ, ತಂದೆ ತಾಯಿ ಹತ್ರ ಸುಳ್ಳು ಹೇಳ್ಬಾರ್ದು, ಅದು ತುಂಬಾನೇ ಕೆಟ್ಟ ಅಭ್ಯಾಸ. ನೀನು ಏನು ತಪ್ಪು ಮಾಡ್ತಾ ಇಲ್ಲ ಅಲ್ವಾ, ಮತ್ತೆ ಏನಕ್ಕೆ ಸುಳ್ಳು ಹೇಳ್ತಾ ಇದೀಯಾ? ಎಲ್ಲಿ ನನಗೆ ಪ್ರಾಮಿಸ್ ಮಾಡು, ಇನ್ ಮುಂದೆ ಸುಳ್ಳೇ ಹೇಳೋಲ್ಲ ಅಂತ ಅಮ್ಮ ಪ್ರಾಮಿಸ್ ಕೇಳ್ಬೇಕಾದ್ರೆ ಆರುಷಿನು ಪ್ರಾಮಿಸ್ ಮಾಡ್ತಾಳೆ. ದಟ್ಸ್ ಮೈ ಗರ್ಲ್ ಅಂತ ಕಳಿಸ್ಕೊಡ್ತಾರೆ ಅಮ್ಮ. ಆಮೇಲೆ ರೋಹನ್ ಮತ್ತೆ ಆರುಷಿ ಹೊರಗಡೆ ಬರ್ಬೇಕಾದ್ರೆ ಯಾಕೋ ಹೀಗೆ ಮಾಡ್ದೆ ಅಂತ ಆರುಷಿ ಕೇಳ್ತಾಳೆ. ಅದಕ್ಕೆ ರೋಹನ್ ಲೇ ಸಡನ್ ಆಗಿ ನಿಮ್ಮ ತಾಯಿ ಹತ್ರ ಏನ್ ಹೇಳೋದು ಅಂತ ಗೊತ್ತಾಗ್ಲಿಲ್ಲ ಕಣೆ, ಅದಕ್ಕೆ ಪಾರ್ಟಿ ಇದೆ ಅಂತ ಸುಳ್ಳು ಹೇಳ್ದೆ. ಅದಕ್ಕೆ ಆರುಷಿ ಯಾಕೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ಬೇಕಾದ್ರೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆ ಸ್ಟ್ರೇಂಜರ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ನನ್ನ ಜೊತೆ ಮಾತಾಡ್ಬೇಡ ರೋಹನ್. ಅರೆ ಯಾರ್, ಮಾತಾಡದೆ ಏನ್ ಮಾಡ್ಲಿ, ಆಕ್ಚುಲಿ ಏನ್ ಗೊತ್ತಾ, ನಾನು ನಿನ್ನ ಜೊತೆ ಬರ್ತಾ ಇದ್ದೀನಿ ಅಂತ ರೋಹನ್ ಹೇಳ್ಬೇಕಾದ್ರೆ ಅದಕ್ಕೆ ಆರುಷಿ ಹಾಯ್ ಯಶ್ವಿನಿ, ರೋಹನ್ ಅವನ ಹುಡುಗಿ ಬಂದಿದ್ದಾಳೆ ಅಂತ ತಿರುಗಿ ನೋಡ್ತಾವನೆ. ಆ ಗ್ಯಾಪ್ ನ ಯೂಸ್ ಮಾಡಿ ಆರುಷಿ ಅಲ್ಲಿಂದ ಆಟೋ ಹತ್ಕೊಂಡು ಹೋಗ್ಬಿಡ್ತಾವಳೆ. ಹಿಂದೆನೆ ರೋಹನ್ ಆರುಷಿ ಆರುಷಿ ಅಂತ ಓಡಿ ಹೋಗ್ತಾವನೆ. ಆದ್ರೆ ಹುಡುಗಿ ರೋಹನ್ ನ ಬಿಟ್ಬಿಟ್ಟು ಒಬ್ಬಳೆ ಹೋಗ್ತಾ ಇದ್ದಾಳೆ. ಸೊ ರೋಹನ್ ಇನ್ನೊಂದು ಆಟೋನ ಕ್ಯಾಚ್ ಮಾಡಿ ಆರುಷಿ ಹೋಗ್ತಾ ಇರೋ ಆಟೋನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾನೆ. ಇಲ್ಲಿ ಆರುಷಿ ಅವಳ ಲವರ್ ಅನ್ನ ನೋಡೋಕೆ ಹೋಗ್ತಾ ಇರೋದ್ರಿಂದ ತುಂಬಾ ಖುಷಿಯಾಗಿ ಆಟೋದಲ್ಲಿ ಹೋಗ್ತಾ ಇದ್ದಾಳೆ. ಹಿಂದೆನೆ ರೋಹನ್ ಗಾಬರಿಯಾಗಿ ಹೋಗ್ತಾ ಇದ್ದಾನೆ. ಹಾಗೆ ಆಟೋದಲ್ಲೇ ಲಿಪ್ಸ್ಟಿಕ್ ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಆರುಷಿ. ಒಂದು ಜಾಗ ಬಂದಿದ್ದ ತಕ್ಷಣ ಇಲ್ಲೇ ಸ್ಟಾಪ್ ಮಾಡಿ ಅಂತ ಆಟೋ ಬಿಟ್ಟು ಇಳಿತಾಳೆ. ರೋಹನ್ ಆ ಜಾಗಕ್ಕೆ ಬಂದು ಇಳಿತಾನೆ. ಮುಂದೆ ಆಟೋನ ಕಟ್ ಮಾಡ್ತಾ ಇದ್ದಾಳೆ ಆರುಷಿ. ನಮ್ಮ ರೋಹನ್ ಅವನ ಕೈಯಲ್ಲಿರೋ ಹಣನ ಕೊಟ್ಟು ಆಟೋನ ಕಟ್ ಮಾಡಿ ತಿರುಗೋಷ್ಟರಲ್ಲಿ
ಆರುಷಿನ ಕಾಣ್ತಾ ಇಲ್ಲ. ಹಾಗೆ ಇಲ್ಲಿ ಆರುಷಿ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಮಿತ್ ಆರುಷಿಗೆ ಕಾಲ್ ಮಾಡ್ತಾ ಇದ್ದಾನೆ. ಸರಿ ಅಂತ ಹುಡುಗಿನು ಕಾಲ್ ನ ಪಿಕ್ ಮಾಡ್ತಾವಳೆ. ಹಾಯ್ ಆರುಷಿ, ಮುಂದೆ ಹೋಂಡಾ ಕಾರ್ ನಿಂತಿದೆ, ಗೊತ್ತಾಗ್ತಾ ಇದೆಯಾ? ಹಾ ಕಾಣ್ತಾ ಇದೆ, ನಾನು ಅದ್ರಲ್ಲೇ ಇದ್ದೀನಿ, ಬೇಗ ಬಾ ಅಂತ ಕರೀತಾ ಇದ್ದಾನೆ ಹುಡುಗ. ಆರುಷಿನು ಫುಲ್ ಖುಷಿ ಆಗ್ಬಿಟ್ಟು ಆ ಕಾರ್ ಹತ್ರ ನಡ್ಕೊಂಡು ಹೋಗ್ತಾಳೆ. ಕಾರ್ ಹತ್ರನು ಬಂದಾಯ್ತು. ಡೋರ್ ನ ಓಪನ್ ಮಾಡಿ ಒಳಗಡೆ ಕೂತ್ಕೋತಾ ಇದ್ದಾಳೆ ಆರುಷಿ. ಕಾರ್ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಈ ಕಡೆ ತಿರುಗಿದ್ರೆ ಯಾವನ ಒಬ್ಬ ಮುದುಕ ಅಂಕಲ್ ಕೂತಿದ್ದಾನೆ. ಯಾರು ನೀವು ಅಂತ ಆರುಷಿ ಕೇಳ್ಬೇಕಾದ್ರೆ, ನಾನೇ ಯಾರ್, ಅಮಿತ್, ನನ್ನ ಜೊತೆನೆ ನೀನು ಮೆಸೇಜ್ ಮಾಡ್ತಾ ಇದ್ದಿದ್ದು, ನನ್ನ ಜೊತೆನೆ ಫೋನಲ್ಲಿ ಮಾತಾಡ್ಕೊಂಡು ಇವಾಗ ನೀನು ಈ ಕಾರಿಗೆ ಬಂದಿದ್ದು ಅಂತ ಹೇಳ್ತಾವನೆ. ಆರುಷಿ ಶಾಕ್ ಆಗ್ಬಿಟ್ಟು ಡೋರ್ ನ ಓಪನ್ ಮಾಡಿ ಕಾರ್ ಬಿಟ್ಟು ಇಳಿಯೋಣ ಅಂತ ನೋಡಿದ್ರೆ ಅಷ್ಟರಲ್ಲಿ ಕಾರ್ ಡೋರ್ಸ್ ಅನ್ನ ಲಾಕ್ ಮಾಡ್ಕೋತಾ ಇದ್ದಾನೆ ಅಂಕಲ್. ಆರುಷಿ ಕೈಯನ್ನ ಹಿಡಿದು ಅವಳ ಹತ್ರ ಮಿಸ್ಬಿಹೇವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆರುಷಿ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೋತಾ ಇದ್ದಾಳೆ. ಸದ್ಯ ನಮ್ಮ ರೋಹನ್ ಅಲ್ಲೇ ಇದ್ದಾನೆ, ಅಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಹುಡುಗ. ಓಡಿ ಬಂದು ಆ ಕಾರ್ ಡೋರ್ಸ್ ನ ನಾಕ್ ಮಾಡ್ತಾ ಇದ್ದಾನೆ. ಗ್ಲಾಸ್ ನ ಹೊಡೆದಕೋಕೆ ಟ್ರೈ ಮಾಡ್ತಾ ಇದ್ದಾನೆ. ಅವನ ಜೊತೆಗೆ ಇನ್ನ ಇಬ್ಬರ ಫ್ರೆಂಡ್ಸ್ ನ ಕರೆಸ್ಕೊಂಡಿದ್ದಾನೆ ರೋಹನ್. ಎಲ್ಲರೂ ಸೇರಿ ಕಾರ್ ನ ಬಡಿತಾ ಇದ್ದಾರೆ. ಆದ್ರಿಂದ ಅಂಕಲ್ ಗಾಬರಿ ಆಗ್ಬಿಟ್ಟು ಡೋರ್ ನ ಓಪನ್ ಮಾಡಿ ಬಿಡ್ತಾ ಇದ್ದಾನೆ. ಸೊ ನಮ್ಮ ಆರುಷಿ ಕಾರ್ ಬಿಟ್ಟು ಇಳಿದು ಓಡಿ ಬಂದು ರೋಹನ್ ನ ತಪ್ಕೋತಾಳೆ. ಹುಡುಗಿ ಬೆಚ್ಚೋಗ್ಬಿಟ್ಟಿದ್ದಾಳೆ. ಅಂಕಲ್ ಕಾರ್ ನ ಸ್ಟಾರ್ಟ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾ ಇದ್ದಾನೆ. ಆಮೇಲೆ ರೋಹನ್ ಆರುಷಿನ ಕರ್ಕೊಂಡು ಅವರ ಮನೆಗೆ ಹೋಗಿ ಟೆರೆಸ್ ಮೇಲೆ ಕೂತಿರ್ತಾರೆ. ಅವಳನ್ನ ಸಮಾಧಾನ ಮಾಡ್ತಾ ಇದ್ದಾನೆ ರೋಹನ್. ಪಾಪ ಆರುಷಿ ಅಳ್ತಾ ಇದ್ದಾಳೆ. ಥ್ಯಾಂಕ್ಸ್ ರೋಹನ್, ನೀನ್ ಮಾತ್ರ ಬರ್ಲಿಲ್ಲ ಅಂದ್ರೆ ಏನ್ ಆಗ್ತಾ ಇತ್ತು ರೋಹನ್? ಏನು ಆಗ್ತಾ ಇರ್ಲಿಲ್ಲ ಆರುಷಿ, ನಾನು ನಿನ್ನ ಜೊತೆ ಯಾವಾಗ್ಲೂ ಇರ್ತೀನಿ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಯಾವಾಗ್ಲೂ ರಿಯಲ್ ಲೈಫ್ ಕನೆಕ್ಟ್ ಆಗಿರುತ್ತೆ. ಈ ತರ ಆನ್ಲೈನ್ ಅಲ್ಲಿ ಗೊತ್ತಿಲ್ದಿರೋ ಸ್ಟ್ರೇಂಜರ್ಸ್ ತುಂಬಾ ಜನ ಬರ್ತಾರೆ. ಆದ್ರೆ ಫ್ರೆಂಡ್ಶಿಪ್, ಲವ್ ಇವೆಲ್ಲ ಆನ್ಲೈನ್ ಅಲ್ಲಿ ಸಿಗಲ್ಲ ಆರುಷಿ. ಇವಾಗ್ಲಾದ್ರೂ ಗೊತ್ತಾಯ್ತಾ ಆರುಷಿ ಈ ಪ್ರಪಂಚ ಹೇಗೆ ಇದೆ ಅಂತ? ಇನ್ ಮುಂದೇನಾದ್ರೂ ನೀನು ಎಲ್ಲಿಗಾದ್ರೂ ಹೋಗ್ತೀಯಾ ಅಂದ್ರೆ ನಿನ್ನ ತಂದೆ ಹತ್ರ, ತಾಯಿ ಹತ್ರ, ಇಲ್ಲ ಅಣ್ಣ ತಮ್ಮ ಯಾರ ಹತ್ರನಾದ್ರೂ ಹೇಳ್ಕೊಂಡು ಹೊರಗಡೆ ಹೋಗು. ಯಾರನ್ನ ನೋಡೋಕೆ ಹೋಗ್ತಾ ಇದೀಯಾ, ಯಾವ ಟೈಮ್ ಅಲ್ಲಿ ಹೋಗ್ತಾ ಇದೀಯಾ ಅನ್ನೋದನ್ನೆಲ್ಲ ಡೀಟೇಲ್ಡ್ ಆಗಿ ಹೇಳ್ಬಿಟ್ಟು ಹೋಗು ಆರುಷಿ. ನಿಮ್ಮ ಮನೆಯಲ್ಲಿರೋರ್ಗೂ ಗೊತ್ತಾಗ್ಬೇಕು. ಸದ್ಯ ನಾನು ನಿನ್ನನ್ನ ಫಾಲೋ ಮಾಡಿ ಬಂದೆ. ಇಲ್ಲ ರೋಹನ್, ಇನ್ ಮುಂದೆ ಯಾವತ್ತೂ ನಾನು ಹೊರಗಡೆನೆ ಹೋಗಲ್ಲ. ನನಗೆ ಅರ್ಥ ಆಗ್ತಾ ಇದೆ ಆರುಷಿ, ಅದು ನಿನಗೆ ಎಷ್ಟು ಭಯವನ್ನ ಕೊಟ್ಟಿದೆ ಅಂತ. ಆದ್ರೂ ಪರವಾಗಿಲ್ಲ, ಧೈರ್ಯ ಮಾಡ್ಕೋ, ನಾನಿದ್ದೀನಿ ನಿನ್ನ ಜೊತೆಗೆ. ಇವಾಗ್ಲಾದ್ರೂ ನಿನಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಪಾಠ ಕಲ್ತಿದ್ಯಾ? ಹೇಗೆ ರೋಹನ್, ಈ ತರ ತಪ್ಪು ಮಾಡೋರೆಲ್ಲ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರಲ್ಲ, ಇವರನ್ನ ಏನ್ ಮಾಡೋದು ಅಂತ ಹುಡುಗಿ ಕೇಳ್ಬೇಕಾದ್ರೆ ಅದಕ್ಕೆ ರೋಹನ್ ನಿನ್ನ ಫೋನ್ ಅನ್ನ ಕೊಡು ಅಂತ ಆರುಷಿ ಫೋನ್ ನ ತಗೊಂಡು, ನಿನಗೆ ಗೊತ್ತು ಅಲ್ವಾ ಆರುಷಿ ನನ್ನ ತಾತ ಪೊಲೀಸ್ ಆಗಿದ್ದಾರೆ ಅಂತ ಆರುಷಿ ನಂಬರ್ ಇಂದ ಅವರ ತಾತನ್ಗೆ ಆ ಕಾರಲ್ಲಿ ಬಂದ್ನಲ್ಲ ಅಂಕಲ್, ಅವನ ಕಾರ್ ನಂಬರ್ ಅನ್ನ ಮೆಸೇಜ್ ಮಾಡ್ತಾ ಇದ್ದಾನೆ ಹುಡುಗ. ಆರುಷಿನು ಸ್ವಲ್ಪ ಸಮಾಧಾನ ಆಗ್ತಾವಳೆ. ಸೊ ಅವಳ ಶೋಲ್ಡರ್ ಮೇಲೆ ಕೈ ಹಾಕಿ, ಬಾರೆ ಸಮಾಧಾನ ಆಗೆ ಅಂತ ನಾನಿದ್ದೀನಿ ಅನ್ನೋದನ್ನ ಶೋಲ್ಡರ್ ಮೇಲೆ ಕೈ ಹಾಕಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾನೆ ನಮ್ಮ ಹುಡುಗ. ನಾವು ಹುಡುಗರೆಲ್ಲ ಹಾಗೆ ನಡೆದಿದ್ದು ನಡೆದು ಬಿಟ್ಟಿದೆ, ಅದನ್ನ ಮರ್ತು ಬಿಡು. ಇನ್ ಮುಂದೆ ಚೆನ್ನಾಗಿರೋ, ಅದೇ ಟೈಮ್ಗೆ ತುಂಬಾ ಹುಷಾರಾಗಿರೋ. ಒಂದನ್ನ ಮಾತ್ರ ಯಾವಾಗ್ಲೂ ನೆನ್ಪಿಟ್ಕೋ, ನಾನು ನಿನ್ನ ಬೆಸ್ಟ್ ಫ್ರೆಂಡ್, ಯಾವಾಗ್ಲೂ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ. ಕಮಾನ್ ಸ್ಮೈಲ್ ಅಂತ ಹೇಳ್ಬೇಕಾದ್ರೆ ಆರುಷಿನು ನಗಾಡ್ತಾಳೆ, ರೋಹನು ನಗಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇಂಟರ್ನೆಟ್ ಅನ್ನ ಚಿಲ್ಡ್ರನ್ಸ್ ಯೂಸ್ ಮಾಡ್ಬೇಕಾದ್ರೆ ಅವರಿಗೆ ತುಂಬಾನೇ ಆಪರ್ಚುನಿಟೀಸ್ ಇದೆ, ಒಳ್ಳೇದು ಇದೆ, ಕೆಟ್ಟದು ಇದೆ. ಆದ್ರೂ ಅದರಲ್ಲಿ ತುಂಬಾನೇ ಡೇಂಜರ್ ಆಗಿರೋ ವಿಷಯಗಳೇ ತುಂಬಾ ಇರೋದು. ಸೊ ಬಿ ಸೇಫ್. ಈ ವಿಡಿಯೋನ ನೋಡಿ ನಿಮಗೆ ಏನ್ ಅನಿಸ್ತೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.